ತಮಿಳಲ್ಲಿ ಎನ್ನಂಗೆ ಅಂದ್ರೇನು? ಎನ್ನಂಗೆ ಅವಳು ಬಿಜಿಯೋ. ಹಾಯ್ ನಮಸ್ಕಾರ, ನಾನು ನಿಮ್ಮ ಶ್ರೀಂದಿ ಸಹ್ಯಾದ್ರಿ. ಈಗ ನಾನು ಹುಬ್ಬಳ್ಳಿ ಟು ಮುಂಬೈ ಸೈಕ್ಲಿಂಗ್ ಟ್ರಿಪ್ ಮಾಡ್ತಿದ್ದೆ. ಇವತ್ತು ನಮ್ಮ ಜೊತೆ ಸೈಕ್ಲಿಂಗ್ ಟ್ರಿಪ್ಗೆ ಇನ್ನೊಬ್ರು ಕೂಡ ಜಾಯ್ನ್ ಆಯಿತು. ಇವರು ರಿಟೈರ್ಮೆಂಟ್ಗಿಂತ ಮುಂಚೆನೇ ರಿಟೈರ್ಮೆಂಟ್ ತಗೊಂಡು ಟ್ರಾವೆಲಿಂಗ್ ಸ್ಟಾರ್ಟ್ ಮಾಡಿದವರು. ನಾವು ಇವತ್ತು ಬೆಳಗಾವಿಯಿಂದ ಹೊರಟಿದ್ದೆ ಸ್ವಲ್ಪ ಲೇಟ್ ಆಯಿತು. ಆದರೂ ನಮ್ಮ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಸೈಕ್ಲಿಸ್ಟ್ ನಮ್ಗಿಂತ ಮುಂಚೆನೇ ರೆಡಿಯಾಗಿ ಬಂದಿದ್ರು. 25 ಕಿಲೋಮೀಟರ್ ರೈಡ್ ಮಾಡಿ ಖಾನಾಪುರದಲ್ಲೂ ಬ್ರೇಕ್ಫಾಸ್ಟಿಗಂತ ನಿಲ್ಲಿಸ್ತು. ಆಲೂ ಬೋಂಡ ಥರದ್ದೆಂಥದ್ದು ಕಾಂಬಕ್ಕೆ ಚಂದ ಇತ್ತಂತ ಆರ್ಡರ್ ಮಾಡಿ. ಅಷ್ಟೊತ್ತಿಗೆ ನಂಗೊಂದು ಕ್ವಶನ್ ನೆನಪಾಯ್ತು. ತಮಿಳಲ್ಲಿ ಎನ್ನಂಗೆ ಅಂದ್ರೇನು? ಎನ್ನಂಗೆ ಅವಳು ಬಿಜಿಯೋ. ಎನ್ನಂಗೆ ಅವಳು ಬಿಜಿಯೋ? ಏನಪ್ಪ ಅಷ್ಟೊಂದು ಬಿಜಿಯೋ ಅಂತ? ಇನ್ನಂಗೆ ಅಲ್ಲ, ಎನ್ನಂಗೆ ಅವಳು ಬಿಜಿಯಾ? ಎನ್ನಂಗ. ಮತ್ತೆ ಕೆಲವು ಡ್ರೋನ್ ಶಾಟ್ಸ್ ಎಲ್ಲ ತಗೊಂಡು ಸರ್ಗೆ ಬಾಯ್ ಹೇಳಿ ನಾವು ಮುಂದೆ ಹೊರಟು. ಚೂರು ಹುಷಾರಿರಲ್ಲ ಅಂತ ರಾಮನಗರ ರೀಚ್ ಆದ ಕೂಡಲೇ ಒಂದು ಹಾಸ್ಪಿಟ್ಲಿಗೆ ಹೋಗಿ ಇಂಜೆಕ್ಷನ್ ಮಾತ್ರೆ ಎಲ್ಲ ತಗೊಂತ ಅಲ್ಲೊಂದು ಗಂಟೆ ವೇಸ್ಟ್ ಆಯ್ತು. ಮಧ್ಯಾಹ್ನ ಊಟಕ್ಕೆ ಅವ್ರಿಗೊಂದು ಚಿಕನ್ ತಾಲಿ, ನಂಗೊಂದು ವೆಜ್ ತಾಲಿ ತಗೊಂಡು ಒಂದು ಸಣ್ಣ ನಿದ್ರೆ ಮಾಡ್ಕೊಂಡು ಮುಂದೆ ಹೊರಟು. ದಾರಿ ಮಧ್ಯ ಕೆಲವು ಕ್ರೇಜಿ ಡ್ರೋನ್ ಶಾಟ್ ಕೂಡ ಸಿಕ್ತು. ಆಫ್ ರೋಡಿಂಗು ಸ್ವಲ್ಪ ಇದಿತ್ತಂತ ಹೇಳಕ್. ನಾವು ರಾತ್ರಿ ಅನ್ಮೋಡ್ ರೀಚ್ ಆಗೋತ್ತಿಗೆ ಕತ್ಲಿ ಆಯ್ತು. ಇನ್ನು ಮುಂದೆ ಹಾಕೋದು ಬೇಡ ಘಾಟಿ ಅಂತ ಅಲ್ಲೇ ಸ್ಟೇ ಮಾಡೋ ಪ್ಲಾನ್ ಮಾಡ್ತು. ರಾತ್ರಿ ಊಟಕ್ಕೆ ಬ್ರೆಡ್ ಜಾಮ ತಿನ್ಕೊಂಡು ಒಂದು ಹೋಟ್ಲಲ್ಲಿ ಟೆಂಟ್ ಹಾಕೋಕ್ ಜಾಗಕ್ಕೆ ಅಂತ ನಾಳೆ ಎದ್ಕೊಂಡು ಗೋವಾದ ಕಡೆ ಹೋಯ್ಕು. ಅದಕ್ಕೆ ಮತ್ ಸಿಕ್ವಾ, ಬಾಯ್ ಬಾಯ್.